Hello everyone, welcome to MSR Education June. In the previous video, we discussed the meaning, introduction and definition of statistics and business statistics. Today we are going to learn an interesting topic, that is origin and development of statistics. Before starting, let me ask you one simple question. Do you think statistics is a new subject? No, statistics is not a new subject. It has a long history. In fact, people were using numerical information thousands of years ago, even though they did not call it statistics at that time. The origin and development of statistics is divided into 5 phases. ಈ ಒಂದು ವಿಡಿಯೋದಲ್ಲಿ ನಾವು ಸಂಖ್ಯಾಶಾಸ್ತ್ರದ ಉಗಮ ಮತ್ತು ಅಭಿವೃದ್ಧಿಯ ಬಗ್ಗೆ ನೋಡೋಣಂತ. ಸಂಖ್ಯಾಶಾಸ್ತ್ರ ಅನ್ನುವಂಥದ್ದು ರೀಸೆಂಟ್ ಆಗಿ ಬಂದಿರುವಂತಹ ವಿಷಯ ಅಲ್ಲ, ಬದಲಾಗಿ ಇದಕ್ಕೆ ತನ್ನದೇ ಆದಂತಹ ಹಿಂದಿನ ಇತಿಹಾಸ ಇದೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು, ಅದಕ್ಕಿಂತ ಹಿಂದೆ ಇರುವಂತಹ ಮಧ್ಯ ಪ್ರಾಚೀನ ಇತಿಹಾಸದಲ್ಲಿಯೂ ಕೂಡ ನಾವು ಸಂಖ್ಯಾಶಾಸ್ತ್ರವನ್ನ ನೋಡಬಹುದು. ಆದರೆ ಆ ಸಮಯದಲ್ಲಿ ಇದನ್ನ ಸಂಖ್ಯಾಶಾಸ್ತ್ರ ಅನ್ನುವಂತಹ ಪದದಿಂದ ಬಳಕೆ ಮಾಡುತ್ತಿದ್ದಿಲ್ಲ ಅಷ್ಟೇ. ಈ ಒಂದು ಉಗಮ ಮತ್ತು ಅಭಿವೃದ್ಧಿಯನ್ನ ನಾವು 5 ಹಂತಗಳಲ್ಲಿ ಭಾಗಗಳಾಗಿ ನೋಡೋಣಂತ. ಫಸ್ಟ್ ಫೇಸ್ ಈಸ್ ಏನ್ಸಿಯಂಟ್ ಅಂಡ್ ಮೆಡಿವಲ್ ಪೀರಿಯಡ್. ಮೊದಲನೆಯ ಹಂತ ಪ್ರಾಚೀನ ಮತ್ತು ಮಧ್ಯಕಾಲೀನ ಅವಧಿ ಅಂತ ನಾವು ಮಾಡ್ತೀವಿ. ಈ ಹಂತದಲ್ಲಿ ನಾವು ನೋಡೋದಾದ್ರೆ ಮೊದಲಿಗೆ ಬರುವಂತವರು ಏನ್ಸಿಯಂಟ್ ಈಜಿಪ್ಟ್, ಪ್ರಾಚೀನ ಈಜಿಪ್ಟಿನ ಬಗ್ಗೆ ನಾವು ನೋಡ್ಬೇಕಾಗ್ತೈತಿ. ಈ ಪ್ರಾಚೀನ ಈಜಿಪ್ಟ್ ನಲ್ಲಿಯೂ ಕೂಡ ನಾವು ನೋಡಬಹುದು. ರೂಲರ್ಸ್ ಕಂಡಕ್ಟೆಡ್ ಅಂಡ್ ಮೇಂಟೈನ್ಡ್ ರೆಕಾರ್ಡ್ಸ್ ಆಫ್ ಪಾಪ್ಯುಲೇಷನ್, ಲ್ಯಾಂಡ್, ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಅಂಡ್ ವೆಲ್ತ್. These records helped the rulers in taxation and administration and to build pyramids and levy taxes. ಪ್ರಾಚೀನ ಒಂದು ಈಜಿಪ್ಟಿನ ಒಂದು ಇತಿಹಾಸವನ್ನು ನಾವು ನೋಡಿದಾಗ ಕೂಡ ಅಲ್ಲಿನೂ ಕೂಡ ಏನಾಗ್ತಿತ್ತು, ಆಗ ಇರುವಂತಹ ರೂಲರ್ ಅಂದ್ರೆ ಆಡಳಿತ ನಡೆಸುವಂತವರು ಕೂಡ ಏನ್ ಮಾಡ್ತಿದ್ರು ಅಂದ್ರೆ ಮೇಂಟೈನ್ ಮಾಡಿದಾರ ದಾಖಲೆಗಳು. ಇದಕ್ಕೆ ಸಂಬಂಧಪಟ್ಟಂಗೆ ಜನಸಂಖ್ಯೆ ಇರ್ಬೋದು, ಒಂದು ಕೃಷಿ ಭೂಮಿ ಇರಬಹುದು, ಉತ್ಪಾದನೆ ಇರಬಹುದು, ಮತ್ತು ಸಂಪತ್ತಿನ ಕುರಿತಾಗಿ ಇವರು ದಾಖಲೆಗಳನ್ನ ಬರೆದಿಡ್ತಾ ಇದ್ರು. ಯಾವ ಕಾರಣಕ್ಕ ಅಂತಂದ್ರೆ ತೆರಿಗೆಯನ್ನ ಹಾಕುವ ಸಲುವಾಗಿ ಮತ್ತು ಆಡಳಿತದ ನಿರ್ವಹಣೆಯ ಸಲುವಾಗಿ ಮತ್ತು ಪಿರಮಿಡ್ಸ್ ಗಳನ್ನ ನಿರ್ಮಾಣ ಮಾಡುವುದಕ್ಕೆ ಸಂಬಂಧಪಟ್ಟಂಗೂ ಕೂಡ ಮಾಹಿತಿಗಳನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಅವರು ಮಾಡ್ತಿದ್ರು. ಸೆಕೆಂಡ್ ಒನ್ ನೋಡೋದಾದ್ರೆ ಏನ್ಸಿಯಂಟ್ ಜುಡೇಯಾ ಅಂಡ್ ಬ್ಯಾಬಿಲೋನಿಯಾ. Babylonians also prepared records relating to population, land, property assessment and agricultural activity. Some of the earliest statistical records have been found on clay tables. Babylonian ಮತ್ತು ಜುಡೇಯಾ ಒಂದು ಪ್ರಾಚೀನದಲ್ಲಿ ಇತಿಹಾಸದಲ್ಲಿಯೂ ಕೂಡ ನಾವು ನೋಡಬಹುದು. ಸಂಖ್ಯಾಶಾಸ್ತ್ರದ ದಾಖಲೆಗಳನ್ನ ಇವರು ಕ್ಲೇ ಟೇಬಲ್ ಮೇಲೆ ಏನ್ ಮಾಡಿದಾರ, ದಾಖಲೆಗಳನ್ನ ಮಾಡಿದಾರ. ಅದು ಕೂಡ ಜನಸಂಖ್ಯೆ ಇರಬಹುದು, ಭೂಮಿ ಇರಬಹುದು, ಆಸ್ತಿಗಳ ಬಗ್ಗೆ, ಅಗ್ರಿಕಲ್ಚರಲ್ ಆಕ್ಟಿವಿಟಿಗಳ ಬಗ್ಗೆ ದಾಖಲೆಗಳನ್ನ ಬರೆದಿಟ್ಟಿರುವುದನ್ನ ನಾವು ಕಾಣಬಹುದು. ಅಂಡ್ ಥರ್ಡ್ ಒನ್ ಈಸ್ ಏನ್ಸಿಯಂಟ್ ಚೀನಾ. China has a long history of conducting population census. The Chinese rulers collected the information about population, land, agricultural and military resources for government administration. ಚೀನಾ ಇತಿಹಾಸವನ್ನ ನೋಡಿದಾಗೂ ಕೂಡ ಮುಖ್ಯವಾಗಿ ನಮಗಲ್ಲಿ ಕಂಡು ಬರುವುದು ಜನಸಂಖ್ಯೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಇವರು ದಾಖಲೆ ಮಾಡಿರುವುದು ಮತ್ತು ಅಗ್ರಿಕಲ್ಚರಲ್ ರಿಸೋರ್ಸ್ಗೆ ಸಂಬಂಧಪಟ್ಟಂಗೆ ಆಡಳಿತಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಮಾಹಿತಿಗಳನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಇವರು ಮಾಡ್ತಾ ಇದ್ರು. ಅಂಡ್ ಫೋರ್ತ್ ಒನ್ ಈಸ್ ಏನ್ಸಿಯಂಟ್ ಇಂಡಿಯಾ. ಅಂಡ್ ಏನ್ಸಿಯಂಟ್ ಇಂಡಿಯಾ numerical information was also collected for administration and economic purpose. ಭಾರತದಲ್ಲಿ ನಾವು ಕೂಡ ನೋಡೋದಾತಂದ್ರೆ ಆಡಳಿತ ಮತ್ತು ಆರ್ಥಿಕತೆಗೆ ಸಂಬಂಧಪಟ್ಟಂಗೆ ಮಾಹಿತಿಗಳನ್ನ ಸಂಗ್ರಹಿಸುವಂತಹ ಬರೆದಿಡುವಂತಹ ಕೆಲಸವನ್ನ ಮಾಡಿದಾರ. ಮುಖ್ಯವಾಗಿ
Kautilya's Arthashastra contains information relating to taxation, agriculture, trade, population, and government administration, survey, and demographic data collected during the Mayuran Empire. Fifth one, ancient Rome. The Romans regularly conducted a census to collect information about population, property, and wealth. This information was useful for taxation and military purpose. Sixth one is ಮೆಡಿವಲ್ ಇಂಗ್ಲೆಂಡ್. ಮಧ್ಯಕಾಲೀನ ಇಂಗ್ಲೆಂಡ್ನಲ್ಲಿಯೂ ಕೂಡ ನಾವು ಸರ್ವೆ ಆಫ್ ಲ್ಯಾಂಡು, ಅದರ ಜೊತೆಗೆ ಲೈವ್ಸ್ ಸ್ಟಾಕು, ಲ್ಯಾಂಡ್ ಓನರ್ಸ್, ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನ ಸಂಗ್ರಹಣೆ ಮಾಡಿರೋದನ್ನ ನಾವು ಕಾಣಬಹುದು. ಟೋಟಲಿ ನಾವು ಒಂದು ವರ್ಡ್ ಒಳಗೆ ಹೇಳೋದಾದ್ರೆ ಫಸ್ಟ್ ಫೇಸ್ ಅಂದ್ರೆ ಯಾವುದು? ಫಸ್ಟ್ ಫೇಸ್ ಅಂತ ಬರೋದು ಪ್ರಾಚೀನ ಮತ್ತು ಮಧ್ಯಕಾಲೀನ ಒಂದು ಅವಧಿಯಲ್ಲಿ ನಾವು ನೋಡೋದಾತಂದ್ರೆ ಆ ಅವಧಿಯಲ್ಲಿ ಮುಖ್ಯವಾಗಿ ಸ್ಟಾಟಿಸ್ಟಿಕ್ಸ್ ಯಾಕೆ ಯೂಸ್ ಆಗ್ತಿತ್ತು ಅಂತಂದ್ರೆ ಆಡಳಿತವನ್ನ ನಡೆಸುವವರಿಗೆ ಬಹಳಷ್ಟು ಅನುಕೂಲತೆಯನ್ನ ಇದು ಮಾಡಿ ಕೊಡ್ತಿತ್ತು. ಅದು ಕೂಡ ಯಾವ ಉದ್ದೇಶಕ್ಕಾಗಿ ಅಂದ್ರೆ ಅಡ್ಮಿನಿಸ್ಟ್ರೇಷನ್, taxation, military planning, and population records. Therefore, in the early period, means in the first phase, statistics was mainly used by government for administration, taxation, military planning, and population record. Phase 2, the 17th century, political arithmetic and probability. The 17th century was an important period in the development of modern statistics. During this period, statistics developed passive record bookkeeping to analytical interpretation, largely powered by vital statistics and early probability theory. ಈ 17ನೆಯ ಒಂದು ಶತಮಾನದಲ್ಲಿ ಸಂಖ್ಯಾಶಾಸ್ತ್ರ ಮತ್ತೊಂದಿಷ್ಟು ಅಭಿವೃದ್ಧಿಯನ್ನ ಹೊಂದಿತು ಅಂತ ನಾವು ಕರಿತೀವಿ. ವೈಟಲ್ ಸ್ಟಾಟಿಸ್ಟಿಕ್ ಮತ್ತು ಪ್ರೊಬ್ಯಾಬಿಲಿಟಿ ಥಿಯರಿ, ಸಂಭವನೀಯ ಸಿದ್ಧಾಂತನೂ ಕೂಡ ಈ ಹಂತದಲ್ಲಿ ಅಭಿವೃದ್ಧಿಯನ್ನ ಕಾಣ್ತು. ಈ ಹಂತವನ್ನ ನಾವು ಎರಡು ಭಾಗಗಳಾಗಿ ನೋಡಬಹುದು. ಎ ಯಾವುದು ಅಂತಂದ್ರ ಪೊಲಿಟಿಕಲ್ ಅರ್ಥಮೆಟಿಕ್, ರಾಜಕೀಯ ಅಂತಗಣಿತ. ಈ ಒಂದು ಪೊಲಿಟಿಕಲ್ ಅರ್ಥಮೆಟಿಕ್ಗೆ ಸಂಬಂಧಿಸಿದಂತೆ ಹೇಳೋದಾದ್ರೆ ಜಾನ್ ಗ್ರಾಂಟ್ is considered one of the founder of modern statistics and demography. John Grant in 1962 studied the records of births and deaths in London and published his famous work Natural and Political Observations made upon the bills of mortality in London. ಜಾನ್ ಗ್ರಾಂಟ್ ರವರು ನಾವು ಆಧುನಿಕ ಒಂದು ಸಂಖ್ಯಾಶಾಸ್ತ್ರದ ಫೌಂಡರ್ ಅಂತ ಹೇಳ್ತೀವಿ ಮತ್ತು ಇವರನ್ನ ಫಾದರ್ ಆಫ್ ಡೆಮೋಗ್ರಫಿ ಅಂತ ಕರಿತೀವಿ. ಇವರು 1662ರಲ್ಲಿ ತಮ್ಮ ಒಂದು ಅಧ್ಯಯನವನ್ನು ಕೈಗೊಳ್ತಾರ. ಅದು ಜನನ ಮತ್ತು ಮರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಒಂದು ಕೆಲಸವನ್ನ ಪ್ರಾರಂಭ ಮಾಡ್ತಾರ. ಈ ಜನನ ಮತ್ತು ಮರಣ ದಾಖಲಾತಿಗಳನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರ. ಅಂಡ್ ಆಲ್ಸೋ he created first primitive life table and studied human mortality pattern, birth rate, and gender ratio. His main works helped in studying birth rate, death rate, causes of death, population characteristics, life expectancy. ಇವರ ಬಹಳಷ್ಟು ಕೆಲಸಗಳು, ವರ್ಕ್ಗಳು ಬರ್ತ್ ರೇಟ್ ಅನ್ನ ಅಧ್ಯಯನ ಮಾಡೋದಕ್ಕೆ, ಜನನ ಪ್ರಮಾಣ, ಮರಣ ಪ್ರಮಾಣ ಹಾಗೂ ಮರಣದ ಕಾರಣಗಳನ್ನು ತಿಳಿದುಕೊಳ್ಳೋದಕ್ಕೆ, ಜನಸಂಖ್ಯೆಯ ಲಕ್ಷಣಗಳನ್ನು ತಿಳಿದುಕೊಳ್ಳೋದಕ್ಕೆ, ಜನಸಾಂದ್ರತೆಯನ್ನ ತಿಳಿದುಕೊಳ್ಳೋದಕ್ಕೆ ಬಹಳಷ್ಟು ಇವರ ಅಧ್ಯಯನಗಳು ಸಹಾಯವನ್ನ ಮಾಡಿದಾವ. ಇನ್ನೊಬ್ಬ ವ್ಯಕ್ತಿ ಯಾರು ಅಂತಂದ್ರ ಸರ್ ವಿಲಿಯಂ ಪೆಟ್ಟಿ. he is also developed political arithmetic and advocated using quantitative measures. He used numerical information to study economic and social conditions. ಇವರು ಮುಖ್ಯವಾಗಿ ಪೊಲಿಟಿಕಲ್ ಅರ್ಥಮೆಟಿಕ್ ಅನ್ನುವುದರ ಕುರಿತು ಅಧ್ಯಯನವನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಡ್ತಾರ, ತಮ್ಮ ಒಂದು ಅಧ್ಯಯನ ತರ ನ್ಯೂಮರಿಕಲ್ ಇನ್ಫಾರ್ಮೇಶನ್ಗಳು, ಡಾಟಾಗಳನ್ನ ನಾವು
ಕ್ವಾಂಟಿಟೇಟಿವ್ ಆಗಿ ಯಾವ ರೀತಿ, ಗುಣಾತ್ಮಕವಾಗಿ ಯಾವ ರೀತಿ ಮೆಜರ್ಮೆಂಟ್ ಮಾಡಬೇಕು ಅನ್ನೋದನ್ನ ಇವರು ತಿಳಿಸಿಕೊಡ್ತಾರ. ಹಿಸ್ ವರ್ಕ್ helped establish the importance of statistics in economics and government administration. B. Probability theory. Development of probability theory or emergence of probability theory. Development of probability theory is closely associated with two French mathematicians. First one is Blaise Pascal and another one is ಪಿಯರ್ ಡೆ ಫರ್ಮಾಟ್. ಈ ಒಂದು ಪ್ರೊಬ್ಯಾಬಿಲಿಟಿ ಥಿಯರಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುವಂಥವರು ಫ್ರೆಂಚ್ನ ಇಬ್ಬರು ಗಣಿತ ತಜ್ಞರು. ಮೊದಲನೆಯದು ಬ್ಲೇಸ್ ಪಾಸ್ಕಲ್ ಮತ್ತು ಪಿಯರ್ ಡೆ ಫರ್ಮಾಟ್ ರವರು. ಬರ್ನಾಲಿ ಫಾರ್ಮುಲೇಟೆಡ್ ದ ಲಾ ಆಫ್ ಲಾರ್ಜ್ ನಂಬರ್ ಇನ್ ಹೀಸ್ ವರ್ಕ್. ಜೇಕಲ್ ಬರ್ನಾಲ್ ಅವರು ಕೂಡ ತಮ್ಮ ಒಂದು ಸಿದ್ಧಾಂತದಲ್ಲಿ ಲಾ ಆಫ್ ಲಾರ್ಜ್ ನಂಬರ್ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಗಳನ್ನು ಕೈಗೊಳ್ತಾರ. ಪೇಜ್ 3. ದ 18th century. ಡೆವಲಪ್ಮೆಂಟ್ ಡ್ಯೂರಿಂಗ್ 18th century. ಸ್ಟಾಟಿಸ್ಟಿಕ್ಸ್ ಬಿಗನ್ ಟು ಮೂವ್ ಬಿಹಾಂಡ್ ಗೌರ್ಮೆಂಟ್ ರೆಕಾರ್ಡ್ಸ್. ಮುಂಚೆ ಏನಾಗಿತ್ತು, ಕೇವಲ ಸರ್ಕಾರ, ಆಡಳಿತ ಈ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಮಾತ್ರ ಏನಾಗಿತ್ತು ಈ ಒಂದು ಸ್ಟಾಟಿಸ್ಟಿಕ್ಸ್ ಅನ್ನೋದು ಬಳಕೆ ಆಗ್ತಾ ಇತ್ತು. ಅದನ್ನು ಹೊರತುಪಡಿಸಿ ಬಹಳಷ್ಟು ಮುಂದುವರೆದಂತಹ ಒಂದು ಭಾಗವಾಗಿ ಸ್ಟಾಟಿಸ್ಟಿಕ್ಸು ಅಭಿವೃದ್ಧಿಯನ್ನ ಹೊಂದಿತು. ಸ್ಟಾಟಿಸ್ಟಿಕಲ್ ಮೆಥಡ್ಸ್ ವೇರ್ ಇನ್ಕ್ರೀಸಿಂಗ್ಲಿ ಅಪ್ಲೈಡ್ ಟು ಪಾಪ್ಯುಲೇಷನ್ ಸ್ಟಡೀಸ್, ಎಕನಾಮಿಕ್, ಸೋಷಿಯಲ್ ಸೈನ್ಸ್, ಇನ್ಶೂರೆನ್ಸ್, probability, demography. In 18th century, Thomas Bayes contributed to the development of probability through what is now known as Bayes' theorem. It later became an important method for statistical inference. ಈ ಒಂದು 18ನೇ ಶತಮಾನದಲ್ಲಿ ಬೇಯನ್ಸ್ ಅವರು ಸಂಖ್ಯಾಶಾಸ್ತ್ರದಲ್ಲಿ ಮುಖ್ಯವಾಗಿ ಪ್ರೊಬ್ಯಾಬಿಲಿಟಿ ಥಿಯರಿ ಏನಿತ್ತು ಅದನ್ನ ಮತ್ತೊಂದಿಷ್ಟು ಅಭಿವೃದ್ಧಿಪಡಿಸುವಲ್ಲಿ ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸಿದರು. ಅಲ್ಲದೆ ಇವರು ಬೇಯನ್ಸ್ ಥಿಯರಮ್ ಅನ್ನುವಂತಹ ಒಂದು ಸಿದ್ಧಾಂತವನ್ನು ಕೂಡ ಕೊಟ್ಟಿದ್ದಾರೆ. ಪೇಜ್ 4. ದ 19th century witnessed a significant development in statistical theory and its application. 19th century statistics expanded to physical, biological and social science. In that field, Grant Fried introduced the term statistics as a distant subject in German universities, and Adolf applied statistical methods to human characteristics, behavior, and to study the society. Francis Galton applied statistical method to genetics and heredity. He introduced the core statistical concept to regression and correlation. 19th century ಕೂಡ ಈ 4 ವ್ಯಕ್ತಿಗಳು ಸಂಖ್ಯಾಶಾಸ್ತ್ರದ ಅಭಿವೃದ್ಧಿಗಾಗಿ ಮತ್ತು ಅದನ್ನ ವಿಜ್ಞಾನದ ವಿವಿಧ ಶಾಖೆಗಳಲ್ಲಿ ಮತ್ತು ಸಮಾಜ ವಿಜ್ಞಾನದ ಶಾಖೆಯಲ್ಲಿ ಕೂಡ ಇಂಟ್ರೊಡ್ಯೂಸ್ ಮಾಡುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತಾರೆ. ಪೇಜ್ 5. 20th century to present. The 20th century is considered a major period in the development of modern statistics, and also statistics became a separate and highly developed scientific discipline. 20ನೇ ಶತಮಾನದಲ್ಲಿ ಸಂಖ್ಯಾಶಾಸ್ತ್ರದ ಒಂದು ಆಧುನಿಕ ಒಂದು ಹಂತವನ್ನು ನಾವು ಕಾಣಬಹುದು. ಒಂದು ಸ್ವಾಯತ್ತ ವಿಷಯವಾಗಿ ಸಂಖ್ಯಾಶಾಸ್ತ್ರ ಈ ಹಂತದಲ್ಲಿ ಅಭಿವೃದ್ಧಿಯನ್ನ ಕಾಣ್ತು. ಈ ಹಂತದಲ್ಲಿ ಬರುವಂತಹ ಪ್ರಮುಖ ವ್ಯಕ್ತಿಗಳು ಯಾರು ಅಂತಂದ್ರೆ, ಮೊದಲೆದ್ದು ಕಾರ್ಲ್ ಪಿಯರ್ಸನ್. ಕಾರ್ಲ್ ಪಿಯರ್ಸನ್ made important contribution to statistical theory, founded the world's first university statistics department at University London. ಪ್ರಥಮದಲ್ಲಿ ಮೊದಲನೆಯದಾಗಿ ಇವರು ಸಂಖ್ಯಾಶಾಸ್ತ್ರದ ವಿಭಾಗವನ್ನ ಲಂಡನ್ನ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆ ಮಾಡಿದಂತಹ ಕೀರ್ತಿ ಇವರಿಗೆ ತಲುಪ್ತೈತಿ. ಇವರ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಏನು ಅಂತಂದ್ರೆ, ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್,
chi-square test, regression analysis, frequency distributions, test of goodness of fit, the theory of curve fitting. These are the major contributions to statistics. And second person in this period is William Seeley Gosset, who wrote under the name student, developed students T distribution, which is widely used when working with the small samples. ಇವರು ಕೂಡ ಸ್ಟೂಡೆಂಟ್ಸ್ ಟಿ ಡಿಸ್ಟ್ರಿಬ್ಯೂಷನ್ ಅನ್ನುವಂತಹ ಸಿದ್ಧಾಂತವನ್ನ ನೀಡಿದ್ದಾರೆ. ಥರ್ಡ್ಲಿ, ರೊನಾಲ್ಡ್ ಎ ಫಿಶರ್ made a major contribution to modern statistical methods, widely regarded as the father of modern statistics. His important contributions includes analysis of variance, experimental design, statistical estimation, hypothesis testing, randomization. His work made statistics extremely useful in agriculture, biology, medicines, and scientific research. ಫಿಶರ್ ಅವರು ಕೂಡ ಬಹಳಷ್ಟು ಕಾಂಟ್ರಿಬ್ಯೂಷನ್ಸ್ ಅನ್ನ 1890ರಿಂದ 1962ರಲ್ಲಿ ಸಂಖ್ಯಾಶಾಸ್ತ್ರಕ್ಕೆ ನೀಡಿದ್ದಾರೆ. ಮುಖ್ಯವಾಗಿ ಅನಾಲಿಸಿಸ್ ಆಫ್ ವೇರಿಯನ್ಸ್ ಇರ್ಬೋದು, ಎಕ್ಸ್ಪೆರಿಮೆಂಟಲ್ ಡಿಸೈನು, ಹೈಪೋಥಿಸಿಸ್ ಟೆಸ್ಟಿಂಗು ಇವರ ಒಂದಿಷ್ಟು ಮೇಜರ್ ಕಾಂಟ್ರಿಬ್ಯೂಷನ್ಸ್ಗಳು ಸಂಖ್ಯಾಶಾಸ್ತ್ರಕ್ಕೆ ಆಗಿದೆ. ಜೆರ್ಜಿ ನೇಮನ್ ಅಂಡ್ ಈಗನ್ ಪಿಯರ್ಸನ್ developed the modern framework of hypothesis testing type 1 and type 2 and power of a test. In page 5, some Indian scientific contributions or development of statistics in India. We can majorly quote the name Professor Prashant Chandra Mahalanobis, PC Mahalanobis ಅಂತ ನಾವು ಕರಿತೀವಿ. ಇವರನ್ನ ನಾವು ಫಾದರ್ ಆಫ್ ಇಂಡಿಯನ್ ಸ್ಟಾಟಿಸ್ಟಿಕ್ಸ್ ಅಂತ ಕರಿತೀವಿ. He played an important role in India's economic planning and the development of a large-scale sample survey. He made major contribution to sample survey, statistical research, agricultural statistics, economic planning. Large-scale sample survey in India formulated the Mahalanobis distance D square ಅಂತ ನಾವು ಕರಿತೀವಿ. And also he founded the ISI means Indian Statistical Institution in 1931 in Calcutta. ಇವರು ಕೂಡ ಭಾರತೀಯ ಒಬ್ಬ ಸಂಖ್ಯಾಶಾಸ್ತ್ರಜ್ಞ. ಬಹಳಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಇವರು ನೀಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ISI ಇಂಡಿಯನ್ ಸ್ಟಾಟಿಸ್ಟಿಕಲ್ ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಮಾಡೋದಿರಬಹುದು. ಅದರ ಜೊತೆಗೆ ಲಾರ್ಜ್ ಸ್ಕೇಲ್ ಶಾಂಪಲ್ ಸರ್ವೆಯನ್ನ ಮಾಡೋದರಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಗಳನ್ನು ಇವರು ಮಾಡಿದ್ರು. ಅಂಡ್ ಅನದರ್ ಪರ್ಸನ್ C.R. Rao. C.R. Rao made fundamental contribution to estimation theory. ಇದಿಷ್ಟು ಸಂಖ್ಯಾಶಾಸ್ತ್ರದ ಒರಿಜಿನ್ ಅಂಡ್ ಡೆವಲಪ್ಮೆಂಟ್, ಉಗಮ ಮತ್ತು ಬೆಳವಣಿಗೆಯ ಒಂದಿಷ್ಟು ಹಂತಗಳು ಆಗಿವೆ. ಈ ಒಂದು ಉಗಮ ಮತ್ತು ಬೆಳವಣಿಗೆಯ ಹಂತಗಳ ಸಮರೈಸ್ಡ್ ಟೇಬಲ್ ಅನ್ನ ನಾನು ನಿಮ್ಗೆ ಹೇಳೋಕ್ಕಿಂತ ಮುಂಚೆ ಡೆವಲಪ್ಮೆಂಟ್ ಆಫ್ ಸ್ಟಾಟಿಸ್ಟಿಕ್ಸ್ ಇನ್ ದ ಮಾಡರ್ನ್ ಪೀರಿಯಡ್, ಆಧುನಿಕ ಯುಗದಲ್ಲಿನೂ ಕೂಡ ಸಂಖ್ಯಾಶಾಸ್ತ್ರ ಕೇವಲ ಒಂದೇ ವಿಷಯಕ್ಕೆ ಮಾತ್ರ ಸೀಮಿತ ಆಗಿದೆ. ಮಾಡರ್ನ್ ಸ್ಟಾಟಿಸ್ಟಿಕಲ್ಸ್ ಮೆಥಡ್ಗಳನ್ನು ನಾವು ಬಿಸ್ನೆಸ್ಸು, ಬ್ಯಾಂಕಿಂಗು, ಫೈನಾನ್ಸು, ಎಕನಾಮಿಕ್ಸು, ಮಾರ್ಕೆಟಿಂಗ್, ಮೆಡಿಸಿನ್ನು ಎಲ್ಲ ವಿಭಾಗಗಳಲ್ಲಿ ನಾವು ಬಳಕೆಯನ್ನ ಮಾಡ್ತೀವಿ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಇದು ಒಂದು ಸಮರೈಸ್ಡ್ ಟೇಬಲ್ ಆಗಿದೆ. ಇಲ್ಲಿವರೆಗೆ ಏನು ಎಕ್ಸ್ಪ್ಲನೇಷನ್ ಮಾಡಿ ನಿಮ್ಗೆ ಹೇಳಿದ್ವಿ, ಆರಂಭದಿಂದ ಹಿಡಿದು ಪ್ರಾಚೀನ ಒಂದು ಇತಿಹಾಸದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಏನು ನೋಡಿದ್ವಿ ಅದರ ಒಂದು ಟೇಬಲ್ ಆಗಿದೆ. ನಿಮ್ಮ ಎಕ್ಸಾಮಿನೇಷನ್ಗೆ ಈಸಿಯಾಗಿ ನೆನಪು ಇಟ್ಕೊಳ್ಳೋದಕ್ಕೆ ಈ ಒಂದು ಟೇಬಲ್ ಬಹಳಷ್ಟು ಯೂಸ್ಫುಲ್ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.